ಪರ್ಚೇಸ್ ಮಾಡೋಕ್ಕಂತ ಹೊಂಟೀನಿ. ಮೊದಲು ತಂದಿಟ್ಟಿರ್ಕಿಲ್ಲ, ಯಾಕಂತಂದ್ರೆ ಅವಾಗೆಲ್ಲ ಸ್ವಲ್ಪ ಮಕ್ಕಳು ಎಕ್ಸಾಮ್ ಅದು ಇದ್ದು, ಮತ್ತು ತಂದಿಟ್ಟರೆ ಸಣ್ಣ ಮಕ್ಕಳು ಗೊತ್ತಲ್ಲ ಹೆಂಗೆ ಮಾಡ್ತಾರೆ, ಮನಿ ಎಲ್ಲ ಫುಲ್ ಅಡ್ವಾನ್ಸ್ ಇದನ್ನು ಮಾಡ್ತಾರಂತಂದು. ಫ್ರೆಂಡ್ಸ್ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾಕೋ ಸರಿನೂ ಬರಾಕತ್ತಿಲ್ಲ. ನಾವೀಗ ಹೋಳಿ ಸೆಲೆಬ್ರೇಷನ್ ಮಾಡೋಕೆ ಬರೀ ಕನೆಕ್ಟ್ ಆಗಿರಿ ನಮ್ಮ ಜೊತೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲ, ಇಂದು ಫೈನಲ್ ಎಕ್ಸಾಮ್ ನಡಕತ್ತ ಹುಡುಗರು. ನಾವು ಎಷ್ಟು ಖತರ್ನಾಕವಲ್ಲ ಹೋಳಿ ಆಡಿದ್ದು ಯಪ್ಪ. ನಮ್ಮ ಅಪ್ಪಾಜಿ ಇಲ್ಲೇ ಇಲ್ಲೇ ನಮ್ಮ ಅಪ್ಪಾಜಿಗೆ ಚಿನ್ನುಗ ಒಟ್ಟ ಕ್ಯಾಬ್ ಅವ್ರು ಕಂಟಿನ್ಯೂ ಆಗಿರಿ ಕ್ಯಾನ್ಸಲ್ ಮಾಡಾಕತ್ತಾರ. ಸಿಕ್ಕಾಪಟ್ಟೆ ಟೈಮ್ ಆಯ್ತು ವೇಟ್ ಮಾಡಾಕತ್ತ. ಕಲರ್ ಗಿಲ್ಲ ಹಾಕಿದೆ, ನಾಳೆ ಒಮ್ಮೆ ಮಾಡ್ತೀನಿ. ಹಾಂ ಅಪ್ಪಾಜಿ, ನೀವು ನೋಡಿದಂಗೆ ರೀ, ನಾನು ಒಂದು ತಿಂಗಳಿಂದ ನನ್ನ ಚಾನಲ್ ಒಳಗೆ ಯಾವುದೇ ಥರದಂಥ ವೀಡಿಯೋಸ್ ಅದು ಅಪ್ಲೋಡ್ ಮಾಡಿಲ್ಲ. ಏನು ರೀಸನ್ ಅಪ್ಪ ಅಂತಂದರೆ, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನಂದು ವೈಟಿ ಒಳಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗತೈತಿ. ನಾನು ಎಷ್ಟೋ ಕಡೆಯಿಂದ ಸಾಲ್ವ್ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟೆ, ಯೂಟ್ಯೂಬ್ ಒಳಗಾಯಿತು, ಮತ್ತು ಎಷ್ಟೋ ಸ್ವಲ್ಪ ಯಾರು ಗೊತ್ತಿದ್ದಾರಲ್ಲ ಅವ್ರನ್ನೆಲ್ಲ ಕೇಳಿದೆ. ಆದಷ್ಟು ಏನು ಹೇಳ್ಬೋದು, ನನಗೆ ಅಷ್ಟು ಸಣ್ಣ ಯೂಟ್ಯೂಬರ್ಗೆ ಯಾರೂ ಅಷ್ಟು ಈಸಿಲಿ ಸಪೋರ್ಟ್ ಮಾಡೋಂಗಿಲ್ಲ. ನಂದೀಗ ಲಾಸ್ಟ್ ಒಬ್ಬರು ಅವರು ಹಿಂದಿ ವ್ಲಾಗರ್ಸ್ ಅವ್ರು ಹೇಳಿದ್ದು ನನಗೆ, ನಿಮ್ಮದು ಚಾನಲ್ ಮೇ ಬಿ ಡೆಡ್ ಚಾನಲ್ ಇದ್ರೊಳಗೆ ಬಂದಿರ್ಬೋದು, ನೀವು 1 ಮಂತ್ ಗ್ಯಾಪ್ ಕೊಡಿ, 1 ಮಂತ್ ಗ್ಯಾಪ್ ಕೊಟ್ಟು ಆಮೇಲೆ ರೆಗ್ಯುಲರ್ ವಿಡಿಯೋ ಹಾಕಿ, ಮೇ ಬಿ ಅವಾಗ ಕೌಂಟ್ ಆಗ್ತಿರ್ಬೋದು ನಿಮ್ಮ ವಾಚಿಂಗ್ ಅವರ್ಸ್ ಅಂತಂದು. ನಾನು ಅದೇ ಅಂತಿದ್ದೆ, ನನ್ನ ಕಡೆ ವಿಡಿಯೋ ರೆಡಿ ಐತಿ ಬಟ್ ಹಾಕೋಕ್ಕಾಗತ್ತಿಲ್ಲ ಅಂತಂದು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ನಾನು. ಐ ಹೋಪ್ ಸೊ ನೀವು ಇದೇ ಥರ ಸಪೋರ್ಟ್ ಮಾಡ್ತಾಯಿರ್ರಿ ಅಂತಂದು, ಇನ್ನು ಮುಂದಾದರೂ ಸಾಲ್ವ್ ಆಗಲಿ ಅಂತಂದು ಅನ್ಕೋತೀನಿ. ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತ ಸಾಲ್ವ್ ಆಗತ್ತದ. ನಾವಿಲ್ಲಿ ಹೋಗ್ತಿರೋದು ನಮ್ಮ ಸಿಸ್ಟರ್ ಮನೆಗೆ. ಅದು ಫಸ್ಟ್ ಟೈಮ್ ಹೋಗ್ತಿದ್ದೀನಿ, ಗೊತ್ತಿಲ್ಲ ಅಂದರೆ ಆ ಪ್ಲೇಸೇ ಗೊತ್ತಿಲ್ಲ ನನಗೂ. ನೋಯ್ಡಾದು ಗೊತ್ತಿತ್ತು, ಬಟ್ ಅವಳಿರೋ ಪ್ಲೇಸಿಗೆ ಫಸ್ಟ್ ಟೈಮ್ ಅಂತಲೇ ಹೇಳಬೇಕು ನಾನು ಹೋಗಿದ್ದು. ಚಿನ್ನು ಬಿನ್ ಬ್ಯಾನ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ ಆಕೆಗೆ. ನಮ್ಮ ಚಿನ್ನುಗಂತ್ರ ಫುಲ್ ಖಾಸಿ ಆಗೈತಿ. ಈಗ ಎದ್ದೇರಿ ನಾ ಹೇಳ್ಕೊಡ್ದೆ, ನಮ್ಮ ಲಕ್ಷ್ಮಿ ಪೂರೈಕದು ಹಿಟ್ಟದು ನಾ ಇಟ್ಟಿಡೋದು, ಮತ್ತು ಏನಂತಾರೆ ಸೋಷದು ಇಟ್ಟಾಳು. ಏನು ಮಾಡಾಕಪ್ಪ ಅಂತಂದ್ರೆ, ಹೋಳಿ ಹಬ್ಬ ಆಡೋಕ್ಕಿಂತ ಮೊದಲು ದಹಿ ವಡೆ ಮಾಡಬೇಕು. ಅಂದ್ರೆ ಆಡಿದ್ಮೇಲೆ ಕೈಯೆಲ್ಲ ಕಲರ್ ಆಗ್ತಾವಲ್ಲ. ಅವರು ನಮ್ಮ ಕಡೆ ಹೋಳ್ಗೆ ಮಾಡ್ತಾರಿಂದ, ಅದರ ಹೋಳ್ಗೆ ನಾವೇನಿಂದ ಹೋಳ್ಗೆ ಮಾಡೋಕತ್ತಿಲ್ಲ. ಪುದೀನ ಎಲ್ಲ ಸ್ವಚ್ಛ ಮಾಡಿಟ್ಟಿದ್ದಾಳೆ. ಯಾಕಂತಂದರೆ ಚಟ್ನಿ ಮಾಡಬೇಕಲ್ಲ, ದಹಿ ವಡೆ ಜೋಡಿ ಒಂದು ಸ್ವೀಟ್ ಮತ್ತು ಇನ್ನೊಂದು ಖಾರದ. ಇನ್ನೂ ಒಂದು ಸ್ವಲ್ಪ 2 ಕಟ್ಟಿ ತರಿಸಿದೆ, ಬಟ್ ಅಗದಿ ಓವರಾಗಿ ಪುದೀನ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ. ಮತ್ತು ಮೊಸರು ಇಲ್ಲಿ ಉದ್ದಿನ ವಡೆ ನೆನೆ ಹೇಗೈತಿ. ಇದ್ರೊಳಗೆ ನಾನು ಏನು ಬೇರೆ ಕಾಳು ಹಾಕಿಲ್ಲ, ಸ್ವಲ್ಪ ಹೆಸರು ಬೇಳೆ ಹಾಕಿದ್ರೆ ಸ್ಮೂತಾಗಿ ಚಲೋ ಬರ್ತಾವೆ, ಅಂದರೆ ಹೆವಿ ಆಗಂಗಿಲ್ಲ, ಲೈಟಾಗಿ. ಉದ್ದಿನ ಬೇಳೆ ಅಷ್ಟು ಹಾಕಿದ್ರೆ ನಾವು ಭಾಳಷ್ಟು ಉಡಿಬೇಕು. ನನಗೆ ಇದ್ರ ಮೇಲೆ ಕೆಲಸ ಮಾಡಿ ಬಿಲ್ಕುಲ್ ರೂಢ ಇಲ್ಲ, ಆದರೆ ನಮ್ಮ ಲಕ್ಷ್ಮಿ ಕಡೆಯಿಂದ ಹೇಳಿಸ್ಕೊಂಡೇನಿ. ಐ ಹೋಪ್ ನೋಡೋಣ ಹೆಂಗೆ ಆಗ್ತೈತಿ ಅಂತಂದು. ಸ್ವೀಟ್ ಚಟ್ನಿ ಮಾಡೋಕ್ಕೆ ಇದನ್ನು ತೊಗೊಂಡಿದ್ದೆ ನಾನು. ನೀವು ಹುಣಸೆಹಣ್ಣು ಕೂಡ ಮಾಡ್ಬೋದು. ನಾನು ರೀ ಇದು ಫಸ್ಟ್ ಟೈಮು ಇಂಡಕ್ಷನ್ ಮೇಲೆ ಅಡುಗೆ ಮಾಡಿದ್ದು, ಪೂರ್ತಿ ಅಡುಗೆ ಮಾಡಿದ್ದು ಅಂತಲೇ ಹೇಳಬೇಕು. ಕಂಪ್ಲೀಟ್ಲಿ ತಾಲಿ ಅಂತಂದು. ಇಲ್ಲಪ್ಪ ಅಂತಂದ್ರೆ ಅದಕ್ಕಿಂತ ಮುಂಚೆ ನಾವು ಕ್ವಾರ್ಟರ್ಸ್ ಒಳಗಿದ್ದಾಗಾದರೂ ಎಲ್ಲರ ಕಡೆ ಆಲ್ಮೋಸ್ಟ್ ಇದ್ದು, ಬಟ್ ನಮ್ಮ ಮನೆಯೊಳಗೆ ನಮ್ಮ ಚಿನ್ನು ಭಾಳ ಅಂದರೆ ಭಾಳ ಚೆನ್ನಾಗಿ ನಮ್ಮ ಮಾಮ ಬೇಡ ಎಲ್ಲ ಹುಡುಗಿ ಅಂದ್ರೆ ಏನಾರ ಇನ್ಸಿಡೆಂಟದು ಆಗಿದ್ದಿದ್ದು ಅಂತಂದು ಬೇಡ ಅಂತಂದು ನಾವು ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಅಷ್ಟೇನು ಇದಿಲ್ಲ, ನಾರ್ಮಲಿ ಈಸಿಯಾಗಿ ಮಾಡ್ಬೋದು. ಬಟ್ ಇನ್ನು ಚಪಾತಿಗೆ ಅದು ಸ್ವಲ್ಪ ಲಘುನ ಹೊತ್ತಾವಂತಲೇ ಹೇಳಬೇಕು. ಬಟ್ ಒಬ್ಬರು ಲಟ್ಟಿಸ್ಕೊಂತ ಇನ್ನೊಬ್ಬರು ಮಾಡಿದರೆ ನಾವು ಒಬ್ಬರಾಗ ಎಷ್ಟು ನೀರು ಹಾಕಿ ಇಲ್ಲೆಲ್ಲ ಫುಲ್ ಮೆಸ್ ಇರಿಸಿದ್ದಾರೆ. ಅಪ್ಪಾಜಿ ಡ್ರೆಸ್ ಚೇಂಜ್ ಮಾಡ್ಬೇಕಾ? ಆಕೆ ನೀನು ಸ್ಕೂಲ್ ಒಳಗೆ ಯಾವ ಪರಿ ಹೋಲಿ ಆಡಿ ಬಂದಾಗ ಗೊತ್ತೈತಿ? ಹೇ ಭಗವಾನ್, ಅದಕ್ಕೆ ರಾತ್ರಿ ಅಷ್ಟು ಕೆಮ್ಮಾಕತ್ತಾಳ. ಮತ್ತು ಹಂಗೆ ಇನ್ನೊಂದು ಕೈ
ಇಲ್ಲೇ ನಮ್ಮ ಮಮ್ಮಿ ಮಾಡ್ಯಾರ. ಏನು ಮಾಡತ್ತಿ ಮಮ್ಮಿ? ದೈ ಮಾಡಂದ್ರೆ ನಂದು ಮಮ್ಮಿ ಗೊತ್ತೈತಿ ನಾ ಎಷ್ಟು ತಿಂತೆ. ಯು ಆರ್ ರೈಟ್ ಮಮ್ಮ. ನೀರಾಗ ಆಡಿಲ್ಲ ನಾವು ಮನೆ ಮಾಡಿದಕ್ಕೆ ನನ್ನ ಮೇಲೆ ನೀರು ಹಾಕ್ಬೇಡ್ರೆ ಅವ್ರ ಬಸ್ನಾಗ ಸೀದಾ ಬಂದ್ರ ನನಗೆ हाथ पकड़ के ना मुझे पीछे बस के बाहर खींचा और मेरे ऊपर पानी फिर हो दिया भैया। मैंने क्या सोचा बताऊँ, अब तो मैं गई मम्मी से डांट खाऊंगी। हाँ जानती हूँ। ಹಾಯ್ ಪೂಜಿ. हेलो ಲಕ್ಷ್ಮಿ ನೀನು ಕಲರ್ ತರಿಸಿದೀಯಾ? ಮತ್ತೆ ಇದೇ ರೀತಿ ಕೋಕೋ ಕಲರ್ ವಡ ರೆಡಿ ಆಗಿದಾವ್ರಿ. ಇಲ್ಲಿಂದ ಮಾಡಾಕತ್ತೀನಿ. ಇಲ್ಲೇ ಸ್ವಲ್ಪ ನೀರು ಹಾಕಿ ಇದ್ರೊಳಗೆ ಸ್ವಲ್ಪ ಸಾಲ್ಟ್ ಹಾಕಿ ನೀರು ಬಿಸಿ ಮಾಡಾಕಿಡ್ತೀನಿ. ಲೈಟ್ ನಮಗೆ ಉಗುರು ಬೆಚ್ಚ ಜಾಸ್ತಿ ಅಲ್ಲ. ಈ ಜೀರಿಗೆ ಹುರ್ಕೊಂಡಿದ್ದೆ ರೀ. ವಾ ಸ್ಮೆಲ್ ಎಷ್ಟು ಮಸ್ತ್. ನಮ್ಮ ಕಡೆ ಸೌತ್ ಇಂಡಿಯನ್ ಜೀರಾ ಇವ. ಓಕೆ ಈಗ ಅಲ್ಲಿ ತೆಗೆದಿಲ್ಲಿ ಹಾಕಿ ಇಲ್ಲಿ ತೆಗೆದು ಅಲ್ಲಿ ಹಾಕಿ ನಾನು ತೊಗೊಂಡಂದ್ರೆ ಬಂದು ಒದಿತೇನೆ ನೀನು. ಓಕೆ ನೋಡು ನಾನೇನು ತೊಗೊಂಡಿದ್ರೆ ಇಲ್ಲಿ ರೀ ನಾನು ಖರ್ಜೂರ ಚಟ್ನಿ ಮಾಡೋಕೆ ಅದು ಒಣಗಿದಂಥ ಉತ್ತತ್ತಿ ಅಂತ ಹೇಳ್ತಾರಲ್ಲ, ಉತ್ತತ್ತಿ ಕೂಡ ಬಿಸಿನೀರೊಳಗೆ ಹಾಕಿ ಮಾಡ್ಬೋದು. ಖರ್ಜೂರ ಇಲ್ಲಪ್ಪ ಅಂತಂದರೆ ಒನ್ ಟೈಮ್ ನಾನು ಹಂಗೆ ಮಾಡಿದ್ದೆ, ಅದಕ್ಕೆ ಹೇಳಾಕತ್ತೀನಿ. ಖರ್ಜೂರೊಳಗೆ ನಾನು ಸಿಂಪಲ್ಲಾಗಿರಿ ಏನಂತಾರೆ ಬಡೆ ಸೊಪ್ಪು ಹಾಕಿದ್ದೀನಿ. ಬಡೆ ಸೊಪ್ಪು ಹಾಕಿರೋ ಫ್ಲೇವರ್ ಆಗಿ ಬರ್ತೈತೆ. ಇದಕ್ಕೆ ಯಾವುದೇ ಥರದಂಥ ಇದನ್ನು ಹಾಕ್ಲಂಗೆ ಸ್ವಲ್ಪ ಬಡೆ ಸೊಪ್ಪು ಮಿಕ್ಸಿಗೆ ಹಾಕಿದ ಮೇಲೆ ಸ್ವಲ್ಪ ಲೋ ಐಟಮ್ಗೆ ಒಂದು ಪಿಂಚ್ ಸಾಲ್ಟ್ ಹಾಕಿದರೆ ಚಲೋ ಅಂತ ಹೇಳ್ತೀನಿ. ಅಂದ್ರೆ ಭಾಳ ಸ್ವೀಟ್ ಇರ್ತಾವೆ. ಇವಂದ್ರೂ ಸಿಕ್ಕಾಪಟ್ಟೆ ಸ್ವೀಟ್ ಇದು. ಬಟ್ ಉತ್ತತ್ತಿ ಇಷ್ಟು ಸ್ವೀಟ್ ಬರೋಂಗಿಲ್ಲ, ಕಡಿಮೆ ಬರ್ತೈತಿ. ಉತ್ತತ್ತಿಗೆ ಇದು ಚಲೋ ಆಗ್ತೈತಿ. ಅವನ್ನ ಬಿಸಿನೀರೊಳಗೆ ಒಂದು 2-3 ತಾಸು ನೆನೆ ಇರಬೇಕು. ಇಲ್ಲಂತಂದ್ರೆ ಲಘು ಮಿಕ್ಸಿಗೆ ಗ್ರ್ಯಾಂಡ್ ಆಗಂಗಿಲ್ಲ ಇಲ್ಲವ. ಮತ್ತು ಪುದೀನ ಏನೇನು ಹಾಕೋದಿರಕ್ಕ ಹೇಳ್ರಿ ನಮ್ಗಟ್ಟ. ಧನಿಯಾ ಕನ್ನಡ ಒಳಗೆ ಏನಂತಾರೆ ಧನಿಯಾಕ? ಧನಿಯಾನ ಅಂತಾರೆ. ಕೊತ್ತಂಬರಿ ಅಂತಾರೆ. ಕೊತ್ತಂಬರಿ. ಆಮೇಲೆ ಪುದೀನಕ್ಕೆ ಏನಂತಾರ? ಪುದೀನಾನ ಅಂತಾರೆ. ಅಲ್ಲ ಮರಬ್ ಅಂತಾರೆ. ಓಕೆ ವಾ, ನಾ ಅಷ್ಟು ಸಂಸ್ಕೃತ ಕನ್ನಡ ಕಲ್ತಿಲ್ಲ. ನಮ್ಮಮ್ಮ ಅಂತಾಳೆ ಮನ್ಯಾಗ, ನಾನು ಅಮ್ಮ ಅಂತ ಕಲ್ತೀವಿ. ಅದಕ್ಕೆ ಏನೇನು ಹಾಕೋದಿಲ್ಲ ಈಗ ಮಾತಾಡೋ. ಈಗ ಸಿಂಪಲ್ ಆಗಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ನೋ ದೆನ್ ಸ್ಕಿಪ್. ಇದನ್ನ ಹಾಕಿ ಸಾಲ್ಟ್ ಹಾಕಿ. ಮಿರ್ಚಿ ಬ್ಲ್ಯಾಕ್ ಪೆಪ್ಪರ್ ಐತಿಲ್ಲ, ಬ್ಲ್ಯಾಕ್ ಮಿರ್ಚಿ ಇದಾವ ಹಾಕಿರತ್ತ. ಹಾಂ ಮೆಣಸಿನ್ಕಾಯಿ ಒಂದು 4 ಹಾಕಿ, ಅಂದ್ರೆ ಸ್ಪೈಸಿನೆಸ್ ಚಲೋ ಬರ್ತೈತೆ. ಚಿನ್ನು ಕ್ಯಾ ಏನು ಮಾಡತ್ತೀವ? ನೀನಾಗ್ಲೇ ಸಣ್ಣ ವಾ ಏನಂದಿಲ್ಲ ರೆಕಾರ್ಡ್ ಮಾಡಿ. ನಮ್ಮ ಫ್ರಿಜ್ ಇಂತ್ರ ಮೊಸರು ತೆಗಿದ್ಲೆ ಇದ್ರ ಚಲೋ ಇರ್ತದಲ್ಲ. ಫ್ರಿಜ್ ಇಲ್ದಾರ ಮತ್ತು ಗಡ್ಗೆ ಒಳಗೆ ಇಟ್ಕೋಬೋದು. ಅದು ಕೋಲ್ಡ್ ಕಟ್ಗಿ ಒಳಗೆ ಗಡ್ಗಿ ನಿನ್ನ ಕಿವಿ ಔಟ್ ಆಗ್ಯಾವ. ನನಗೆ ಗೊತ್ತಿಲ್ಲ ಬಿಡಿ. ಇಟ್ಸ್ ಗಡ್ಗಿ ಬೇಬಿ. ಸರಿ ಹಾಕತ್ತೀವ. ಮೊಸರು ಹಾಕಿರ ಹುಳಿ ಟೇಸ್ಟ್. ನೀರು ಹಾಕೋ ಬದ್ಲಿ ಮೊಸರು ಹಾಕಿರ ಅದಂತೆ ಯಾರೋ ಒಬ್ರು ಶಾಲೆ ಹೇಳಿದ್ರು. ಚಟ್ಟ ಬಸ್ನ ಇನ್ನೂ ಸಣ್ಣಗಾಗ್ಬೇಕದ. ಓಯಮ್ಮ ಅಷ್ಟು ವಡ ಮಾಡಿ ಇಟ್ಕೊಂಡೇವಿ. ಹೂಕೋಸು ಹುರ್ಕೋದೈತಿ, ಕಾಯಿಪಲ್ಲೆ ಮಾಡ್ಬೇಕಂತಂದು. ವಡ ಇದನ್ನು ಮಾಡಕ್ಕಂತಂದು ಸ್ವಲ್ಪ ಬಿಸಿನೀರಾಗ ಕಾಯಕ್ಬಿಟ್ಟೈತಿ. ಸಾಲ್ಟ್ ಆಮೇಲೆ ಹಾಕ್ತೈತಿ. ನಮ್ಮ ಲಕ್ಷ್ಮಿ ಎಲ್ಲ ಕಟ್ ಮಾಡಿಕೊಟ್ಟಿದ್ದಾಳೆ. ಫೈನಲಿ ರೀ ಈಗ ನಾನು ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಯಾವುದಕ್ಕೆ ಒಂದು ಸ್ವಲ್ಪ ಮಷಿನ್ ಒಳಗೆ ಕಲರ್ ಡ್ರೆಸ್ ಮಿಕ್ಸ್ ಆಗಿತ್ತು, ಅದನ್ನೇ ಯೂಸ್ ಮಾಡೀನಿ. ನಮ್ಮ ಕಡೆ ಎಲ್ಲ ನಾವೇನು ಹೋಳಿ ಹುಣ್ಣಿಗೆ ಅಂತಂದು ಟೀ ಶರ್ಟ್ ಅದು ಹೊಸ ತರಂಗಿಲ್ಲ. ನಾವೆಲ್ಲ ಹಳೆ ಅರ್ಬಿನ ಹಾಕೋತೀವಿ ಹಬ್ಬ ಆಡೋಕ್ಕೆ. ಯಾಕಂದ್ರೆ ಇವನ್ನ ಪ್ರೂವ್ ಮಾಡಬೇಕು, ಒಗಿಬೇಕು. ಹ್ಯಾಪಿ ಹೋಲಿ ಅಪ್ಪಾಜಿ. ಬಾ ಬಡ ಬಡ ನಾಷ್ಟ ಮಾಡೋನು. ಚಿನ್ನು ಬಾ. ನಮ್ಮ ಚಿನ್ನು ಬೆಟ್ಟ ಒಬ್ಬಾಕಿ ಅಕ್ಕಿಗೆ ಇಲ್ಲಿದೆಲ್ಲ ನೋಡ್ತಾಳಲ್ಲ, ಹೀಗಾಗಿ ಅಕ್ಕಿಗೆ ಹೋಳಿಗೆ ಡ್ರೆಸ್ ಬೇಕಾಗಿತ್ತು.
ಟಾಪ್ ಚಿನ್ನು ನೀನು ಟಾಪ್ ತೋರಿಸೋ ನಮ್ಮ ಚಿನ್ನ ಬೇಟ ಅಪ್ಪಾಜಿ ಲಕ್ಷ್ಮಿ ನಾವು ಪಾಪಕ್ಕೆ ಎಲ್ಲ ಕೆಲ್ಸಕ್ಕೆ ಬಾಯ್ ಹೇಳಿದ್ಲು ಲಕ್ಷ್ಮಿ ನೀ ಆಲ್ರೆಡಿ ಕಲರ್ ಆಡಿದಿಲ್ಲ ನನಗೆ ಹಚ್ಚಿಲ್ಲಲ್ಲ ನೀವಿಬ್ರು ಅಪ್ಪಾಜಿಗೆ ಅವ್ರಿಗೇನೋ ಕಲರ್ ಐತಲ್ಲ ಅದನ್ನ ಬಿಟ್ರಿ ಅದನ್ನ ಹಚ್ಬೇಡ್ರಿ ಇನ್ನು ನಾಷ್ಟ ಮಾಡಾಕತ್ತೇವೆ ನಾವು ಅವ್ನು ನಾಷ್ಟ ಆಗೈತಿ ನನ್ನ ಮಗುಗೆ ಅಷ್ಟು ಎಕ್ಸೈಟ್ ಯಾಕಂದ್ರೆ ಅವ್ರು ಅಷ್ಟರು ಹೋಗಿ ಆಡಿ ಬಂದಾರ್ರಿ ಈಗ ನಾನು ಹೋಗಿಲ್ಲ ಹೋಗ್ತೇವೆ ಈಗ ಜಸ್ಟ್ ಐ ಹೋಪ್ ಸೊ ನಿಮ್ಮ ಹೊಲಿ ಕೂಡ ಹಿಂಗೆ ಮಸ್ತ್ ಆಗಿರ್ತೈತಿ ಅಂತಂದ್ರೆ ಇಲ್ಲೇನ ಆಕಿ ನಮ್ಮ ಸಿಸ್ಟರ್ ಸಿಂಗಲ್ ಅದಾಳಲ್ಲ ಅವ್ರ ಫ್ರೆಂಡ್ ಕೂಡ ಜೊತೆಗಿದ್ರು ಮೊದಲು ಅಷ್ಟು ಯಾರೂ ಪರಿಚಯ ಇಲ್ಲ ಬಟ್ ಏನೋ ಫುಲ್ ನಾವು ಫ್ಯಾಮ್ಲಿನ ಎಂಜಾಯ್ಮೆಂಟ್ ಮಾಡಾಕದೇವಿ ಅಡುಗೆ ಎಲ್ಲ ರೆಡಿ ಆಯಿತು ನಮಗೆ ಹೆಣ್ಮಕ್ಳಿಗೆ ಅಡುಗೆ ಒಂದು ರೆಡಿ ಆಯ್ತು ಫುಲ್ ನಾನಿಲ್ಲಿ ನನ್ನ ಮಗ ನಮ್ಮ ಕಡೆ ಎಲ್ಲ ಕೊಬ್ಬರಿನೇ ಹಚ್ತಾರೆ ಕೊಬ್ಬರಿನೇನು ಬೆಸ್ಟ್ ನೀವು ಯಾಕ್ರಿ ಮಜಾದಿದೆ ಇಲ್ಲಿ ನಾನು ಅಕ್ಕಿ ಮೇಲೆ ಪ್ರ್ಯಾಂಕ್ ಮಾಡೋಕೆ ಹೋಗಿ ನನಗೆ ಉಲ್ಟಾ ಆಗ್ತೈತಿ ಅದು ಲೆಟ್ಸಿ ನೀವು ಮುಂದೆ ನೋಡ್ರಿ ಗೊತ್ತಾಗ್ತೈತಿ ನಾನು ರೆಡಿ ಮಾಡಿದ್ದೆ ಅಕ್ಕಿಗೆ ನಮ್ಮ ಚಿನ್ನುಗೆ ಒಂದು 10 ಸಲ ಹೇಳಾಕತ್ತಿದ್ದೆ ಚಿನ್ನು ಹೇಳೋಕೋಬೇಡ ಯಾಕಂದ್ರೆ ನಮ್ಮ ಲಕ್ಷ್ಮಿಗೆ ಈ ಥರ ಎಲ್ಲ ಬಿಲ್ಕುಲ್ ಇಷ್ಟ ಆಗಂಗಿಲ್ಲ ಸ್ವಲ್ಪ ಸೆನ್ಸಿಟಿವ್ ಗರ್ಲಕ್ಕಿ ಅಂದ್ರೇನೆ ಅಷ್ಟು ರಫ್ ಆಗಿದು ಆಡೋಕ್ಕೆ ಇಷ್ಟಪಡೋಂಗಿಲ್ಲ ಆದ್ರೆ ರೀ ಅಂಥವ್ರ ಮೇಲೆ ಫ್ರ್ಯಾಂಕ್ ಮಾಡೋಕೆ ಸಿಕ್ಕಾಪಟ್ಟೆ ಮಜಾ ಬರ್ತೈತಿ ಆಕೆ ಗೊತ್ತಾಗಿತ್ತು ಇಲ್ಲ ಇಲ್ಲಿ ಮಾಡೋದೇನೆ ಅಂತಂದ್ರೆ ಅದಕ್ಕೆ ಅನ್ನತ್ತಿಲ್ಲಕಿ ನೀ ನನಗೆಲ್ಲ ಏನಾರವ ಈ ಥರ ಅಸಹ್ಯವಾಗಿ ಕಲರ್ ಹಚ್ಚಿದೆ ಅಂತಂದ್ರೆ ನನ್ನ ಮುಖಕ್ಕೆ ಅದು ಪಿಂಪಲ್ಸ್ ಆತ ಹುಡುಗಿಯರ 108 ವಾಹನ ಇರ್ತಲ್ಲ ಅದು ಮಾಡೋದಿಲ್ಲ ಬಟ್ ನಾವು ಬಿಡಾರ ಎಲ್ಲಿ ಹೇಳಿ ಪೂರ್ತಿ ವ್ಲಾಗ್ ನೋಡ್ರಿ ನಿಮಗೆ ಗೊತ್ತಾಗೈತಿ ಇಲ್ಲಿ ಕೆಳಗಡೆ ಎಲ್ಲ ಫುಲ್ ಡ್ಯಾನ್ಸ್ ಮಾಡಾಕತ್ತಿದ್ರು ಕರೆಯತ್ತಿದ್ರು ಬಟ್ ನಾವು ಹೋಗಲಿ ಅಷ್ಟು ಹಾಕ್ಬೇಡ ನಾನು ಕೈ ಕೊಡ ಆಕೆಗೆ ಬಿಲ್ಕುಲ್ ಇಷ್ಟ ಆಗೋಲ್ಲ ಹಿಂಗೆ ಹ್ಯಾಪಿ ಅರಿ ಲಕ್ಷ್ಮಿ ಏನು ಗುದ್ದಾಗ ಸರ್ ಯಾರ ಒಂದು ಹ್ಯಾಪಿ ಅಲ್ಲಿ ಲಕ್ಷ್ಮಿ ಅಪ್ಪಾಜಿ ಇಲ್ಲಿ ಬಾ ಅದು ಜೆಲ್ ಹೆಂಗಿತ್ತಂತಂದ್ರೆ ರೀ ನನ್ನ ಕೈಲೇ ಹಿಡಿಯೋಕೆ ನಂಗೆ ಒಂಥರ ಆಗತ್ತಿತ್ತು ಅದು ಅಂತಂದು ಸರಿ ಇದ್ರಕ್ಕಿಲ್ಲ ಬಿಲ್ಕುಲ್ ಇಲ್ಲಿ ಫಾರ್ಮ್ಯಾಲಿಟಿಗೆ ನನಗೆ ಕಲರ್ ಹಚ್ಚಿದ್ದು ನನಗೆ ನಾನು ಹಾಕಿದ್ದೀನಿ ಇಲ್ಲೇ ಇದೆ ಬಾಕಿ ಚಿನ್ನು ಬಸ್ ಚಿನ್ನು ಇದೆ पापा तो शू बट स्लिप अपा जी मोशी यहीं पर नीचे नहीं गिरा आंटी डांटेंगे ले यार हाँ चुनो चुनो किसने लगाया आपको कलर कलर होली पर कलर नहीं लगाते क्या यार अच्छी तरह पजी नहीं का नहीं लगाएंगे ಮನ್ಸಾಗದು ಏನದೀನಿ ಮನ್ಸಾಗದು ಏನದೀನಿ ಇಲ್ಲ ಇಲ್ಲೇ ಕುಂತಲ್ಲಿ ನನಗೆ ಆ ಕಲರ್ ಅದು ಇಲ್ಲ ಇಷ್ಟ ಆಗಿಲ್ಲ ನಿನಗೆ ಸುರುತ್ತೈತೆ ಬಾ ಕೂದಲ್ ಮ್ಯಾಲ ಇವು ನನಗೆ ಬರೋದನ್ನ ನಿನಗಾಗ ಅವ್ವ ನನ್ನ ಫೋನಿಗೆಲ್ಲ जगह मोची को लगा मोची को मोची नहीं आपने मेरे पर मिट्टी डाला है ओय ओप इके नोड्री पूर्तिद बट इन बुरा न मानो होली है
ಚಿನ್ನ ಪೂರ ಗೀಲ ಅದನ್ನ ಇಲ್ಲಿ ನಮ್ಮ ಚಿನ್ನ ಜೊತೆ ನಾವೊಂದು ವಿಡಿಯೋ ಮಾಡತ್ತಿದ್ದೆ ಮತ್ತು ಅದರೊಳಗಿನ ಬಾಲ್ಟಿ ತೊಗೊಂಬಂದು ನಮ್ಮ ಲಕ್ಷ್ಮಿ ಸೈಲೆಂಟಾಗಿ ನನಗೆ ಫುಲ್ ನೀರು ಹಾಕಿದ್ಲು. ನಿಮ್ಮ ನಾನು ಬರ್ತೇನೆ ಇದ್ದ ಹಾಂ ಹೋಲಿ ಹೆಂಗೆ ಆಡಿದಳು ಮಸ್ತ್ ಆಡಿದಲ್ಲ ಹೋಯ್ ಬಂದಿ ಬಟ ಇಂದು ಒಂದೇ ದಿನ ಹಬ್ಬ ಆಡ್ತಾರಪ್ಪಾಜಿ ನಾಯಿ ಮಾಡ್ರಿ ಎಲ್ಲ ಹೋಗ್ಯದ ನೋಡಿ ಇಲ್ಲಿ ಮೋಸ್ಟ್ಲಿ ನನಗೆ ಹೆಂಗೆ ಮಾಡಿದಾಳ ಪೂರ ಕಲರ್ ಪ್ಯಾಕೆಟ್ ಹಾಕಿದ್ರಲ್ಲ ಮೋಸ್ಟ್ಲಿ ನಂಗೆ ಹೋಗ್ತೈತಿಯಲ್ಲ ಹಾಂ ನಾಯಿನೇ ಮಾಡಿರ ಎಲ್ಲ ಹೋಗ್ತೈತಿ. ನಾನು ಆಕಿಗೆ ಪ್ಲ್ಯಾನ್ ಮಾಡಿ ಅದು ಜಲ್ಲದಿದ್ದನ್ನು ಹಾಕಿದ್ರೆ ಆಕೆ ಫುಲ್ ಪ್ಯಾಕೆಟ್ ಎಲ್ಲ ತೊಗೊಂಡು ಹಂಗೆ ಹಾಕಿದ್ಲು. ಬಟ್ ನನಗಂದ್ರೆ ಹೋಳಿ ಇಷ್ಟ ಚಲೇಗ ಹಮ್ಮೆ ತು ಸಬ್ ಚಲೇಗ. Three hours later. ಇಲ್ಲಿ ನಮ್ಮ ಚಿನ್ನು ರೆಡಿ ಅಪ್ಪ ಚಿನ್ನು ರೆಡಿ ಹಾಲಿನ ಸ್ಪೆಷಲ್ ಮಾಡಿದ್ರು ಅಂತಂದು ಲಕ್ಷ್ಮಿ ರೆಡಿ ಮಾಡಿದ ಅವ್ರು ನಾನಲ್ಲ ನಾನಿಲ್ಲ ರೀ ಈಗ ದಹಿ ಒಡೆದು ತೋರಿಸ್ತೀನಿ ಕೊಡ್ತೀನಿ ಇದ್ರ ಫೋನ್ ಹೆಂಗಾಗಿದಾವಂತಂದ ಫುಲ್ ಇದಾಗಿದೆ. ಹಾಂ ನೀರೊಳಗೆ ಈ ಥರ ಇಡೋಣ ರೀ ಫುಲ್ ಸ್ವಲ್ಪ ಏನು ಎಣ್ಣೆ ಹಿಡ್ದಿರ್ತಾವಲ್ಲ ಫುಲ್ ಅಂದ್ರೆ ಫುಲ್ ಎಲ್ಲ ಔಟ್ ಆಗ್ತಾವೆ. ಮತ್ತು ಹಿಟ್ಟಿಗೆ ಯಾವುದೇ ಥರದಂಥ ಬೇಕಿಂಗ್ ಸೋಡಾ ಆಗಿರ್ಬೋದು ಮತ್ತು ಏನೋ ಆಯಿತು ಏನೂ ಯೂಸ್ ಮಾಡಬಾರ್ದು. ಕೈಲಿ ಎಷ್ಟು ಹುಡಿತೀವಲ್ಲ ಅಷ್ಟೇ ಮತ್ತು ನೀರು ಹಾಕೋಣ ಅಂತಾರೆ ಫುಲ್ ಅಂದ್ರೆ ಫುಲ್ ಫ್ಲಫಿ ಆಕಾವು. ನಮ್ಮ ಅಪ್ಪಾಜಿಗೆ ಇದೇ ಥರ ಹಂಗೆ ಅಂದ್ರೇನು ದಹಿಗಿಂತ ಹಿಂಗೆ ನೆನೆ ಹಾಕಿದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಸಾಫ್ಟಾಗಿ ಮಸ್ತ್ ಟೇಸ್ಟ್ ಇದ್ದು ಅಂತಲೇ ಹೇಳ್ಬೇಕು. ಇಲ್ಲಿ ರೀ ನಾನು ದಹಿ ಯೂಸ್ ಮಾಡಿ 1 ಲೀಟ್ರ್ ಮೇಲೆ ಒಂದು 3 ಪಾವ್ ಕಿತ್ರ ಕಡಿಮೆ ಇರ್ಬೋದು ಅಂದಾಜು ಹೆಚ್ಚು ಕಡಿಮೆ. क्या बड़ा 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 दे दो बड़ा वाला बनाना था ना. अच्छा बड़ा वाला बनाओ आपके लिए नहीं बड़ा वाला पानी ಕಿರೋ ठीक है ಅವರು ಕೆಲಸ ಮಾಡಕತ್ತಾರೆ ನಾವು ಕೆಲಸ ಮಾಡಕತ್ತೀವಿ. ಸುಚೇತ ಅಲ್ಲಿ ಎಣ್ಣೆ ಐತೆಪ್ಪ ಹೊರಗೆ ನೀನು ಇಲ್ಲ ರೀ ಮೊಸರು ಚಲೋ ತಮಗೆ ಕಡಿಬೇಕು ನಾವು ಅಂದ್ರೆ ಮಜ್ಜಿಗೆ ಮಾಡ್ತೀವಲ್ಲ ಆ ಥರ ಬ್ಲೆಂಡರಿಂದಲೇ ಚಲೋ ಆಗ್ತೈತಿ. ಇನ್ನು ಮಿಕ್ಸಿ ಒಳಗೆ ಕೂಡ ಹಾಕ್ಬೋದು ಜ್ಯೂಸರ್ ಒಳಗೆ ಆದಷ್ಟು ಅದರೊಳಗೆ ಒಂದು ದಾನದನಾಗತ್ತೆ ಏನೂ ಇರಬಾರ್ದು. ಮತ್ತು ಈ ಟೈಮ್ ಒಳಗೆ ನೀವು ಆ್ಯಡ್ ಮಾಡ್ಬೋದು ಬಟ್ ನಾನು ಆ್ಯಡ್ ಮಾಡಿಲ್ಲ. ಇಲ್ಲಿ ನಾನು ರೀ 1.5 ಲೀಟರ್ ಮೊಸರಿಗೆ ಅದು ಗಟ್ಟಿ ಮೊಸರು ಇತ್ತಲ್ಲ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ನೀರು ಗತಿನೂ ಇರಬಾರ್ದು ಅಂತಂದ್ರೆ ಈ ಥರ ಹಾಕಿ ಸರ್ವ್ ಮಾಡ್ಕೊಂಡ್ರೆ ಫೈನಲಿ ಹುಡುಗರಿಗೆ ಹೊಟ್ಟಿಸ್ತಿದ್ದಲ್ಲ ಹೀಗಾಗಿ ಬಡ ಬಡ ಪೂರಿ ಕೂಡ ಮಾಡಿದ್ದು. ಬ್ರಷು ಮಾಡಿಲ್ಲ ಜಳಕ ಮಾಡಿಲ್ಲ ಬನ್ನ ಆಡಿ ಮಾಡಕ್ಕೆ ಓಕೆ ಬ್ರಷ್ ಮಾಡಿದ್ದೇನೆ ಮುಖ ತಗೊಂಡೇನು ಫೇಸ್ ವಾಶ್ ಇಟ್ಕೊಂಡು ನೀನು ಹಿಂಗೆ ಒಂದು ಪ್ಲೇಟ್ ಒಂದು ತೆಗ್ದು ಹಾಕ್ಲದ ಈಸಿ ಆಗ್ತೈತೆ. ಇದು ದಪ್ಪಂದು ಬಿತ್ತಂದ್ರೆ ನಾ ಇಟ್ಕೊಂಡೇನಲ್ಲ ಐ ಟ್ರಸ್ಟ್ ಮೈ ಸೆಲ್ಫ್. She trusts herself. I trust herself. That's why I hold this. ಯವ್ವ ನೀ PhD ಮಾಡಿಬಿಡಿ ಒಟ್ಟು ನಾನು ಮಾತಾಡೋಕೆ 2 ವರ್ಷ ತೆಗ್ದಿರ್ತಾನೆ ಇಂಗ್ಲೀಷ್ ಅವನು ಬಾಯಿ ಮುಚ್ಚಿಸ್ತಾವ ತೆಗೀನಿ ಹಿಂದೆ. So I want to show something. What should I ಸೊ ಇವತ್ತು ನಮ್ದು ಜಗ್ಲಿದ ಇದೆಲ್ಲ ನೋಡ್ರಿ ದೇವ್ರಿಗೆ ನೈವೇದ್ಯ ಮಾಡೇವಿ. ಸ್ವೀಟ್ ಇಲ್ಲ ಖಜೂರ್ ಮಿಕ್ಸ್ ಮಾಡೇವಲ್ಲ ಇದ್ರೊಳಗೆ. ಟಚಪ್ ಕೊಡಾಕತ್ತಾಳ ಈಗ ಹರ 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 ಧನಿಯಾ ಹಾಕಿ ಹಿಂಗೆ ಮಾಡ್ತಾರೆ ವಿಡಿಯೋ ಎಷ್ಟು ಸಲ ಹೇಳ್ದಾನೆ ತಗೋರಿಪ್ಪ. ನಾವು ವಿಡಿಯೋ ಮಾಡಿದ್ರೊಳಗೆ PhD ಮಾಡಿಲ್ಲ ಓಕೆ ರೀ. ಇನ್ನು ತಡ್ಕ ಕೊಡತ್ತಾರ ನೋಡ್ರಿ ಇದು ತಡ್ಕ ಏನು ಜಾಸ್ತಿ ಕೊಟ್ಟಿದ್ದು ಬರೀ ಜೀರಿಗೆ
ಕರಿಬೇವ ಹಾಕಿದ್ರಲ್ಲ ಮೆಣಸಿನ್ಕಾಯಿ ಇವರೆಲ್ಲ ಸಪ್ಪೆ ತಿನ್ನೋರು ಅದಾರ ಸಪ್ಪಗೆ ಸ್ವಾರ ನಮ್ಮ ಮ್ಯಾಲೆ ಕಾಪುಡಿ ಹಾಕೋತೀವಿ. ಆ್ಯಕ್ಚುಲಿ ಇನ್ನೊಂದು ರಿಯಾಲಿಟಿ ಏನಂದ್ರೆ ನಂದು ಗ್ಯಾಸ್ ಸಿಲಿಂಡರ್ ನಮ್ದು ಖಾಲಿ ಆಗೈತಿ. ಅದಕ್ಕೆ ನಾ ಇಂಡಕ್ಷನ್ ಕುಕ್ಕರ್ ಯೂಸ್ ಮಾಡತ್ತೇನೆ. ನಮ್ಮ ಓನರ್ ಅಂತ ಏನಾರು ನೋಡಿರಪ್ಪ ಅಂದ್ರೆ 2 ಬಾಯಿ ಹಚ್ಚಿ ಹೋಗೋತಾಳಕ್ಕೆ. ಬಟ್ ಇಟ್ಸ್ ಓಕೆ, ಕಭಿ ಕಭಿ ಚೀಟಿಂಗ್ ಕರ್ನಾ ಚಾಹಿ. ವಾಹ್ ತರ್ಸ್ ತೋರಿದೆ ಇದಕ್ಕಿದು ಒಂದೇದಲ್ಲ. डाल दो उसको, उसका अंदर डाल दो. ಬಸ್ ಕರ್ ಪಗಲಿ ರುಲಾ ಆಗಿ. ನನ್ನ ಫೇವ್ರೇಟ್ ನಾ ಇಷ್ಟಪಟ್ಟು ಮಾಡೋದು ನನ್ನ ಗಂಡಗೆ ಎಟ್ಟು ಮಾಡೋದು ನಮ್ಮ ಮಾಮಾಗ ನನ್ನ ಮಗಳಿಗೆ ಅಷ್ಟರಿಗೆ ಇಷ್ಟ. ನಮ್ಮ ಮನೆ ಮಂದಿಗೆ ನಮ್ಮ ಊರಾಗ ಹೋದ್ರೆ ನಮ್ಮ ಮನ್ಯಾಗ ಎಲ್ಲರಿಗೂ ಮಾಡ್ಕೊಟ್ಟೇನಿ. ಅಷ್ಟರಿಗೆ ಇಷ್ಟಪಟ್ಟು ತಿಂತಾರೆ ದಹಿ ಬೆಲ್ಲ. ಬಟ್ ಇಟ್ಸ್ ಓಕೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ಕಿಚನ್ ಓಕೆ. ನಾ ಎಷ್ಟು ಚಂದ ಕಾಣತೀನಿ, ನೀ ಚಂದ ಕಾಣತ್ತಿ ಬಿಡುವ, ನಾವೆಲ್ಲ ಚಂದಿಲ್ಲ. ನೋಡ್ರಿ ನಾವು ಹಿಂಗೆ ಸೆಲೆಬ್ರೇಷನ್ ಮಾಡಿದ್ದು ಹಬ್ಬ. ಏನು ಧೂಮ್ ದಡಾಕ ಇಲ್ಲ, ಬಟ್ ನಾವು ಅಷ್ಟೇ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಂಜಾಯ್ ಮಾಡಿದ್ದು. ನಮ್ಮ ಅಪ್ಪಾಜಿ ಮತ್ತು ಚಿನ್ನು ಅವ್ರದ್ದು ಊಟದ್ದು ಆಗೈತಿ. ಜಸ್ಟ್ ಮಲ್ಕೋತಾರಿನ ಮಲಗಿಸ್ಬೇಕನ್ನೋದೈತಿ. ಆದರೆ ನನಗೆ ಭರೋಸೆ ಐತೆ ಅವ್ರು ಮಲ್ಗಂಗಿಲ್ಲ, ಯಾಕಂದ್ರೆ ಡೇ ಟೈಮ್ ಮಲಗೋ ರೂಢ ಇಲ್ಲ ಅವ್ರಿಗೆ. ನಮ್ಮ ಮಾಮದಂದ್ರೆ ಇಂದು ಕೂಡ ಡ್ಯೂಟಿ ಇತ್ತು. ಲೈಟ್ ನಮಗೆ ಅವರೇನೋ ಡ್ಯೂಟಿ ಮೇಲೆ ಇದ್ರಲ್ಲ, ಹೀಗಾಗಿ ಕಲರ್ ಅದು ಅಷ್ಟು ಹಾಕ್ಕೊಂಡಾರೆ. ಈಗ ಊಟಕ್ಕೆ ಬಂದಿದ್ರು, ಊಟಕ್ಕೆ ಬಂದಾಗದು ಅಲ್ಲಿ ಕೂಡ ಏನು ಸ್ಪೆಷಲ್ ಮಾಡಿದ್ದಾರೆ. ಅವಾಗ ಆಡಿದ್ರಂತವ್ರು ಊಟಕ್ಕೆ ಬಂದಾಗ ಮಧ್ಯಾಹ್ನ 2 ಗಂಟೆಗೆ. ಈಗ ಈವ್ನಿಂಗ್ ಹೋಗ್ಬೇಕು ಅನ್ನಕತ್ತೇನೆ ನಾನು. ನೋಡೋಣ, ಇಲ್ಲ ಬೆಳಗ್ಗೆ ಎಷ್ಟಾದ್ರೂ ನಾಳೆ ಅಪ್ಪಾಜಿ ಸ್ಕೂಲ್ ಐತಿ ಹೋಗಬೇಕಾ, ಇಲ್ಲಾಂದ್ರೆ ಅರ್ಲಿ ಮಾರ್ನಿಂಗ್ ಇಲ್ಲಿಂದ ಬಿಡೋದಾಗ್ತೈತಿ. ಈ ಥರ ಡಿಫ್ರೆನ್ಸ್ ಇರ್ಬೇಕು ಅನಿಸ್ತೈತಿ ಸಮ್ ಟೈಮ್. ಒಂದೇ ಕಡೆ ಇದ್ದಿದ್ದು ಬೇಸರ ಆಗ್ತೈತೆ ಅಂತಂದ್ರೆ. ನಾವೇನಿಲ್ಲ, ಮೊದಲೆಲ್ಲ ಸಿಕ್ಕಾಪಟ್ಟೆ ಅಡ್ಡಾಡಿದ್ದೇವೆ ನಮ್ಮ ಮಾಮಾರಿದ್ದಾಗ. ಈಗ ಅವರೆಲ್ಲ ಇಲ್ಲಿ ಸ್ಟಡಿ ವೈಸ್ ಇದ್ದೇನೆ ನಾನೀಗ. ಹೀಗಾಗಿ ನಾನು ಎಲ್ಲಿ ಆದಷ್ಟು ಹೊರಗಡೆ ಹೋಗೋದು ಕಡಿಮೆ. ಅವ್ರಿಗೆ ಬಂದ್ರಂದ್ರೆ ಮತ್ತು ನಮ್ಮ ಸಣ್ಣ ಬಂದ್ರಂದ್ರೆ ನೀವು ನೋಡಿರ್ಬೋದು, ಹೊರಗಡೆ ಟ್ರಾವೆಲ್ಲ ಮಾಡ್ತಿರ್ತೀವಿ. ಇಲ್ಲಿಂದ ಚಂಡೀಗಢ ಆಯಿತು, ಇಲ್ಲ ಅದಕ್ಕಿಂತ ಮೊದಲಾದರೂ ಆವಾಗ ಬ್ಲಾಗ್ ಮಾಡೋದಿರ್ಕಿಲ್ಲ. ಪಂಜಾಬ್ ಹೀಗೆಲ್ಲ ಅಡ್ಡಾಡೋದು ಜಾಸ್ತಿ ಹೋಗ್ತಿದ್ದು. ಈಗ ನಾವು 3 ಜನ ಅಲ್ಲ, ಹೀಗಾಗಿ ಫುಲ್ ಕಡಿಮೆ ಮಾಡಿದ್ದೇವೆ. ಯಾಕಪ್ಪ ಅಂದ್ರೆ ನಮ್ಮ ಸಣ್ಣ ಬಿಟ್ಟು ಇದನ್ನು ಮಾಡಬಾರ್ದಂತ ಏನೋ ಖುಷಿ ಅನ್ಸಂಗಿಲ್ಲ ಅಂತಂದ್ರೆ ಊಟ ಮಾಡ್ತೇವ್ರಿ. ಇನ್ನು ನೀವು ಯಾವ ಥರ ಹೋಳಿ ಹಬ್ಬ ಸೆಲೆಬ್ರೇಷನ್ ಮಾಡಿರಿ ಅಂತಂದು ಕಮೆಂಟ್ ಒಳಗೆ ಹೇಳ್ರಿ. ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರಿ ನಾವು 3 ಚಟ್ನಿ ಬೇಕು. 3 ಒಂದು ಡ್ರೈ ಆಗಿರೋಂಥ ಜೀರಾ ಪೌಡ್ರ್ ಬೇಕು, ಮತ್ತು ಸ್ವೀಟ್ ಚಟ್ನಿ, ಖಾರ ಚಟ್ನಿ. ಜೀರಿಗೆ ಪೌಡ್ರ್ ಮಾಡಿದ್ವಲ್ಲ, ಜೀರಾ ಪೌಡ್ರ್ ಅಂತ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳಬೇಕು. ಹಾಂ ಚಿನ್ನು, ನೆಕ್ಸ್ಟ್ ರೀ ಖಜೂರ ಇದು ಮೀಠಾ. ಓ ಹಾಂ ಹಾಂ ಬನ್ನಿ ಬನ್ನಿ. ನೆಕ್ಸ್ಟ್ ರೀ ಖಾರ, ಸಿಕ್ಕಾಪಟ್ಟೆ ಖಾರ ಗೆದ್ದಿದೆ ನೋಡಿ. ಕಲರ್ ಎಷ್ಟೊಂದು ಬಂದಿದೆ ಅಂತಂದರೆ ಬಿಲ್ಕುಲ್ ಪ್ಯಾರೆಟ್ ಕಲರ್ ಬಂದಿದೆ. ಈಗ ಸ್ಪೈಸಿ ಯಾರು ತಿನ್ನಕತ್ತಾರಪ್ಪ ಅವ್ರ ಮೇಲೆ ಡಿಪೆಂಡೆ. ಖಾರ ತಿನ್ನೋರಿದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳಬೇಕು. ಇದು ನಾನು ನನಗೋಸ್ಕರ ಮಾಡಕತ್ತೀನಿ, ಹೀಗಾಗಿ ನಾನು ಖಾರ ತಿಂತೀನಿ. ಇದು ಈಗ ಲಾಸ್ಟಿಗೆ ನಾನು ಚಾಟ್ ಮಸಾಲ ಹಾಕಕತ್ತೀನಿ. ಹಾಂ ಚಿನ್ನು, ನೀವು ಬೇಕಂದ್ರೆ ಲಾಸ್ಟ್ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೋಬೇಕು. ಬಟ್ ಬ್ಲ್ಯಾಕ್ ಸಾಲ್ಟ್ ಎಲ್ಲಿ ಇಟ್ಟಿದ್ದಾವೆ ನಂಗೆ ಸಿಗ್ವಾಲ್ತ. ಅಂದ್ರೆ ಚಟ್ನಿಗೆಲ್ಲ ಹಾಕಿರ್ತೇವಲ್ಲ, ನಾನು ಮೊಸರು ಮಿಕ್ಸ್ ಮಾಡುವಾಗ ರೀ ಅಂದ್ರೆ ತುರಂತ ಆಗಿದ್ದಾಗ ತಿನ್ನಾಕತ್ತೇಪ್ಪ ನಾವು ಮನೆ ಮಂದಿ ಎಲ್ಲ ಅಂತಂದ್ರೆ. ನಾನು ಫ್ಯಾಮ್ಲಿಗೆ ಅಷ್ಟು ಜಾಸ್ತಿ ನಾವು ಊರಾಕದು ಹೋದಾಗ ಮಾಡಿದ್ದೆಲ್ಲ, ಅಲ್ಲೆಲ್ಲ ನಾವು ಜಾಯಿಂಟ್ ಫ್ಯಾಮ್ಲಿ ಜಾಸ್ತಿ ಜನ. ಹೀಗಾಗಿ ಮೊಸರು ಒಳಗನ ಏನು ಮಾಡಿದ್ದೆಪ್ಪ ಅಂತಂದ್ರೆ ಸಾಲ್ಟ್ ಮತ್ತು ಸ್ವಲ್ಪ ಬ್ಲ್ಯಾಕ್ ಪೇಪರ್ ಅದು ಹಾಕಿ ಎಲ್ಲ ಇದನ್ನು ಮಾಡಿದ್ದೆ. ವೆರಿ ಗುಡ್. ಬಟ್ ಈ ಸಲ ಯಾಕೆ ಹಾಕಿಲ್ಲ ಅಂತಂದ್ರೆ ರೀ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಐತಿ. ಅವ್ರು ಊರರಿಗೆಲ್ಲ ಶೇರ್ ಮಾಡಿದ್ಲಕ್ಕಿ ನಮ್ಮ ಸಿಸ್ಟರ್. ಹಾಂ, ಈಗ ರೀ ಅಂದ್ರೆ ಭಾಳತನ ಇಟ್ಟಿರೋದು ಸಾಲ್ಟ್ ಹಾಕಿದ್ದು ಅಂತಂದ್ರೆ ಮೊಸರು ಹುಳಿ ಭಾಳ ಆಕೈತಿ. ಹೀಗಾಗಿ ಸಾಲ್ಟ್ ತಿನ್ನುವಾಗನ ಹಾಕೊಂಡ್ರೆ ಆಯಿತು ಅಂತಂದು ಮೊಸರಿಗೆ ಹಾಕಿಲ್ಲ. ಮತ್ತು ಮದರ್ ಡೈರಿ ಮತ್ತು ಅಮೂಲ್ 2 ಮಿಕ್ಸ್ ಮಾಡಿದ್ದೆ ನಾನು. ಅದು ಬಂದು ಹುಳಿ ಇರೋಂಗಿಲ್ಲ, ಮೊಸರು ಸ್ವಲ್ಪ ಸಪ್ಪಗನೇ ಇರ್ತಿ. ಹೀಗಾಗಿ ನಾನು ಅದರೊಳಗೆ ಹಾಕಿಲ್ಲ.
ಫೈನಲಿ ಐ ಹೋಪ್ ಸೊ ನೀವು ಕೂಡ ಈ ವಿಡಿಯೋ ಎಂಜಾಯ್ ಮಾಡತ್ತೀರಿ ಅನ್ಕೋತೀನಿ. ಬರೀ ಟೇಸ್ಟ್ ಮಾಡಿ ಹೇಳ್ತೀನಿ ನಾವು ಮಾಡಿದ್ದನ್ನು ಹೆಂಗಾಗಿದೆ ಅಂತಂದು. ಟೇಸ್ಟ್ ಮಾಡಿ ನೋಡೋಣ ಹೆಂಗಾಗಿದೆ ಅಂತಂದು. ಫಸ್ಟ್ ಬೈಟ ನಾನು ಖಾರ ಹಾಕಿದ್ದೇನಲ್ಲ ಮೇಲೆ ಖಾರ ಚಟ್ನಿ ಸಿಕ್ಕಾಪಟ್ಟಿ ತಿಕ್ಕ ಆಯ್ತದ. ಫಸ್ಟ್ ಖಾರ, ಆಮೇಲೆ ಲೈಟ್ ನಮಗೆ ಸ್ವೀಟ್ ಹಾಕೊಂಡೇನಿ. ನಾನಂದ್ರೆ ಹಾಕೊಳಕ್ಕೆ ಇಷ್ಟಪಟ್ಟಿಲ್ಲ, ಬಟ್ ಕಾಂಬಿನೇಷನ್ ಮಸ್ತ್ ಆಗೇರಿ ಸ್ವೀಟ್ ಹಾಕೋಬೇಕಂತಂದು. ಲಾಸ್ಟ್ ದಹಿ ಮೊಸರು ಮತ್ತು ವಡೆ ಮಸ್ತ್ ಕಾಂಬಿನೇಷನ್. ನಾನು ಹೇಳೋದು ಹಿಂಗೆ ಸರ್ಕಲ್ ಆಗಿ ನಾವು ವಡೆ ಮಾಡ್ತೀವಲ್ಲ ರೀ, ಉದ್ದಿನ ವಡೆ, ಅದಕ್ಕಿಂತ ಕಾಮನ್ ಆಗಿ ಹಿಂಗೆ ಗುಂಡು ಮಾಡ್ತಾರಲ್ಲ ಮೈಸೂರು ಬಜ್ಜಿ ಟೈಪ್, ಅದ್ರ ಥರ ಬಿಟ್ಟರೆ ಇನ್ನೂ ಚಲೋ. ಅಪ್ಪಾಜಿ ನೋ ನಮ್ಮ ಸುಚಿತ ನಮ್ಮ ಅಪ್ಪಾಜಿ ಅದ್ರ ಥರ ಗುಂಡ್ಗೆ ಬಿಟ್ರೆ ರೀ ಇನ್ನೂ ಚಲೋ ಮಸ್ತಾಗಿದ್ದಾವೆ ಅಂತ ಹೇಳ್ತೀನಿ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ಸಣ್ಣ ಡಿಫ್ರೆನ್ಸ್ ಮಾಡ್ತಾನೆ ಇರಬೇಕು. ನಾವು ನಮ್ಮ ಕಡೆ ಹೋದರೆ ಹೋಳ್ಗೆ, ನಮ್ಮ ಅದು ಎಲ್ಲರೂ ಅವರು ಇದೆಲ್ಲ ಹೋಳ್ಗಿನ ಮಾಡಿರ್ತಾರೆ. ನಮ್ಮ ಕಡೆ ಎಲ್ಲ ವಡಿ ಹೋಳ್ಗೆ. ಬಟ್ ಇಲ್ಲಿ ಕ್ಲೈಮೇಟ್ಗೆ ಮತ್ತು ಇಂಗ್ರೀಡಿಯೆಂಟ್ಸು ಸ್ವಲ್ಪ ಎಲ್ಲ ಇರೋಂಗಿಲ್ಲ. ಹೀಗಾಗಿ ಯಾವ ಜಾಗದಾಗಿರ್ತೀವಿ ಯಾವ ಥರ ಊಟಕ್ಕೆ ಅದ್ರ ಹೊಟ್ಟಿಗೆ ಸಿಕ್ಕರೆ ಸಾಕು ಅಂತಂದು. ಗುಡ್ ಈವ್ನಿಂಗ್ ರೀ. ಈಗ ಸಂಜೆ ಆಯಿತು. ಪೂರ ದಿನ ಅಂತಂದು ಹೆಂಗೆ ಎಂಜಾಯ್ಮೆಂಟ್ ಮಾಡಿದ್ದು, ದಿನ ಹೋಗಿದ್ದಿನ ಗೊತ್ತಾಗಲಿಲ್ಲ. ಕರೆ ಹೇಳ್ಬೇಕಂತಂದ್ರೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಅಂತಲೇ ಹೇಳಬೇಕು. ಇಲ್ಲಿ ಒಂಥರ ಚೇಂಜ್. ಏನು ದಿಲ್ಲಿನ ಅದು ಏನು ದೂರ ಜಾಸ್ತಿ ಇಲ್ಲ. ದಿಲ್ಲಿ ಒಳಗನ ನಮ್ಮ ಲಕ್ಷ್ಮೀಗ ಹುಡುಗರಿಗೇನೋ ಆರ್ಡ್ರ್ ಕೊಟ್ಟಿದ್ದಾಳೆ. ನಾವು ಬೇಡವ ಅಂತಂದರು. ನಾವು ಬರಾಕತ್ತೇವೆ ಅಂತಂದ್ರೆ ಆಕೆ ಆನ್ಲೈನ್ ಬ್ಲಿಂಕಿಟ್ ಇದ್ದರೆ ಏನೇನೋ ತರಿಸಿಟ್ಟಿಲ್ಲ. ಚಾಕ್ಲೇಟ್ಸ್ ಆಯಿತು ಅವರು ಇದನ್ನದು. ಬಟ್ ಈಗ ಮತ್ತೆ ತರಿಸಿದಾಳ್ದ ಬೈಯಾಕತ್ತೀನಿ. ಅದಕ್ಕೆ ಹೋಗಿ ತೊಗೊಂಡ್ಬರಕ್ಕೆ ಕೆಳಗೆ ಹೋಗಿದ್ದಾರೆ. ನೋಡು ನಿಂದಿರ ಅವ್ರ ರಿಯಾಕ್ಷನ್ ಹೆಂಗಿರ್ತದೆ. ಪಾಪ ಗೊತ್ತಿರಂಗಿಲ್ಲ, ಒಂದೊಂದು ಹೊಸ ಲೊಕೇಶನ್ ಆದ್ರೆ. ನಾನು ನಿಮಗೆ ಬೇಡ ಅಂತನಿಲ್ಲ, ಇಷ್ಟೆಲ್ಲ ಅಡಿಗೆ ಇದೆ ಅಂತಂದೆ. ಕ್ಯಾನ್ಸ್ ಬೇಡ ಬಾಬ್ ತೊಗೊಂಡ್ಬಂದಾರ. ಏನು ತರಕ್ಕೆ ಹೋಗಿದ್ದೀರಿ ನೀವು? ಮನಸ್ಸು ತಪ್ಪಿದೆ. अरे बाप रे, चलो वन मोर टाइम. ಇಲ್ಲಿ ಈ ಥರ ಚೇಂಜಸ್ ಮಕ್ಕಳು ಕೂಡ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ನಾನು ಆದಷ್ಟು ಯಾರ ಕಡೆನೂ ಈ ಥರ ಅಂದ್ರೆ ಸ್ಟೇ ಮಾಡೋಕ್ಕದು ಹೋಗಂಗೇ ಇಲ್ಲ. ಅವ್ರು ಕೂಡ ಭಾಳ ಖುಷಿಪಟ್ಟರು. ಈಗಾದರೂ ಒಂಥರ ಮಮ್ಮಿ ಮೋಸ್ಟ್ಲಿ ಕಡೆ ಮತ್ತೆ ಹೋಗುನು ಅಂತಂದು. ಇಲ್ಲಿ ನಮ್ಮ ಚಿನ್ನು ಅಲ್ಲಿ ಹಿಂದೆ ಮಾಡಿದಾವಲ್ಲ, ಅದು ನಮ್ಮ ಸನು ಮಾಡಿದಂಥ ಡ್ರಾಯಿಂಗ್ ನಮ್ಮ ಲಕ್ಷ್ಮಿ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ಲಿ. ನಮ್ಮ ಸನು ಕೈಯಾರ ಡ್ರಾಯಿಂಗ್ ಮಾಡಿ ಆಕೆದನ್ನು ಫ್ರೇಮ್ ಮಾಡಿ ಮಧ್ಯಾಹ್ನ ಪೂರಿ ಮಾಡಿದ್ವಲ್ಲ ರೀ, ಅವ ಜಾಸ್ತಿ ಇದು ಮತ್ತು ಹಿಟ್ಟು ಹಂಗೆ ಇಟ್ಟಿದ್ದು ಸ್ವಲ್ಪ ಪೂರಿ ಮಾಡಿ. ಅವನೀಗ ಚಪಾತಿ ಮಾಡಿದ್ದೀವಿ ಮತ್ತು ಸೇಮ್ ಸಬ್ಜಿ.